ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಬೇಟೆ. ಪುಲ್ವಾಮಾದಲ್ಲಿ ಓರ್ವ ಉಗ್ರನನ್ನ ಎನ್ಕೌಂಟರ್ ಮಾಡಲಾಗಿದೆ. ಆವಂತಿಪುರದಲ್ಲೂ ಗುಂಡಿನ ಚಕಮಕಿ ನಡೆದಿರೋದು. ಟ್ರಾಲ್ ಪ್ರದೇಶದಲ್ಲಿ 2-3 ಉಗ್ರರು ಅಡಗಿರುವಂತ ಶಂಕೆ ವ್ಯಕ್ತವಾಗಿತ್ತು. ಉಗ್ರರನ್ನ ಸದೆ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಾರತೀಯ ಸೇನೆ ಮುಂದಾಗಿರೋದು. ಉಗ್ರರನ್ನ ಸುತ್ತುವರೆದಿದೆ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಬೇಟೆ ಶುರುವಾಗಿದೆ. ಪುಲ್ವಾಮಾದಲ್ಲಿ ಓರ್ವ ಉಗ್ರನನ್ನ ಎನ್ಕೌಂಟರ್ ಮಾಡಲಾಗಿದೆ ಅನ್ನೋದರ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇರೋದು. ಆವಂತಿಪುರದಲ್ಲೂ ಕೂಡ ಗುಂಡಿನ ಚಕಮಕಿ ನಡೆದಿದೆ. ಈ ಟ್ರಾಲ್ ಪ್ರದೇಶದಲ್ಲಿ 2-3 ಉಗ್ರರು ಅಡಗಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸುತ್ತುವರೆದಿದ್ದಾರೆ ಉಗ್ರರನ್ನ ಉಡಿಸ್ ಮಾಡಲೇಬೇಕು ಅನ್ನುವಂಥ ಪಣವನ್ನ ಭಾರತ ತೆಗೆದುಕೊಂಡಿದೆ. ಈ ಕದನ ವಿರಾಮವನ್ನು ಘೋಷಿಸಿದ್ರು ಅಲ್ಪ ಕಾಲಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಸೇನೆದ ಮುಖ್ಯಸ್ಥರಾಗಿರ್ಬೋದು, ದೇಶದ ಪ್ರಧಾನಿಗಳಾಗಿರ್ಬೋದು, ಉಗ್ರರ ವಿಚಾರದಲ್ಲಿ ನಮ್ಮ ಹೋರಾಟ ಯಾವತ್ತಿಗೂ ನಿಲ್ಲೋದಿಲ್ಲ, ನಮ್ಮ ಯುದ್ಧ ಉಗ್ರರ ವಿಚಾರದಲ್ಲಿ ಮುಂದುವರೆದೇ ತೀರತ್ತೆ ಅನ್ನೋದನ್ನೇ ಹೇಳಿತು. ಕದನ ವಿರಾಮ ಅಂದಿದ ತಕ್ಷಣನೇ ಉಗ್ರರನ್ನು ಬಿಟ್ಬಿಡ್ತಾರೆ ಅಂತ ಅಲ್ಲ. ಎಲ್ಲೆಲ್ಲಿ ಅಡಗಿದ್ದಾರೆ ಅನ್ನೋದ್ರ ಬಗ್ಗೆ ಶಂಕೆ ಇದೆ, ಎಲ್ಲೆಲ್ಲಿ ನೆಲೆಸಿರಬಹುದು ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಾರ್ಯಾಚರಣೆಯನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಎಲ್ಲೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದ್ರೆ, ಉಗ್ರರಿಗೆ ಆಶ್ರಯ ನೀಡಿದವ್ರು ಕಂಡುಬಂದ್ರೆ, ಉಗ್ರರ ಬಗ್ಗೆ ಚಿಕ್ಕ ಸುಳಿವು ಸಿಕ್ಕಿದ್ರೂ ಕೂಡ ಅವ್ರ ಹಿಂದೆ ಬಿದ್ದು ಹೊಡೆದು ಹಾಕುವ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ದೇಶದ ಒಳಗೆ ಯಾರ್ಯಾರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೋ ಮೊದಲು ಅವರನ್ನೇ ಉಡೀಸ್ ಮಾಡಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಭಾರತೀಯ ಸೇನೆ ಇದೆ. ಇದೀಗ ಇನ್ನು ಉಗ್ರರು ಅಡಗಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 2-3 ಉಗ್ರರು ಅಡಗಿರಬಹುದು ಅಂತ. ಇದೀಗ ಉಗ್ರರನ್ನು ಸುತ್ತುವರೆದಿದ್ದಾರೆ ಭಾರತೀಯ ಸೇನೆ. ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಕಾಶ್ಮೀರ ದಕ್ಷಿಣದಲ್ಲಿ ಹೆಚ್ಚಾಗಿ ಉಗ್ರರು ಆಕ್ಟಿವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ನಮ್ಮ ಸೇನೆ ಗುಡ್ಡಗಾಡು ಕಾಡು ಪ್ರದೇಶಗಳಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇದೀಗ ಒಬ್ಬ ಉಗ್ರನನ್ನು ಹೊಡೆದುರುಳಿಸಲಾಗಿದೆ. ಇನ್ನುಳಿದವರಿಗಾಗಿ ಇದೀಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ 2 ಕಡೆಯಿಂದ ಕೂಡ ಗುಂಡಿನ ಚಕಮಕಿ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಎಲ್ಲೆಲ್ಲಿ ಉಗ್ರರು ಅಡಗಿದ್ದಾರೆ, ಅಡಗು ತಾಣಗಳು ಏನೇನಿದೆ, ಎಲ್ಲೆಲ್ಲಿದೆ ಎಲ್ಲವನ್ನ ಹುಡುಕಿ ಹೊಡಿತೀವಿ ಅಂತ ಏನು ಹೇಳಿದ್ರೋ ಆ ಕೆಲಸವನ್ನು ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಜೊತೆಗಿನ ಯುದ್ಧ ಏನಿತ್ತು ಅದು ಮಾತುಕತೆಯ ನಂತರ ಸ್ವಲ್ಪ ಮಟ್ಟಿಗೆ ಇದೀಗ ಕದನ ವಿರಾಮ ಏನೋ ಆಗಿದೆ. ಆದರೆ ನಮ್ಮ ದೇಶದೊಳಗೆ ನುಸುಳಿ ಬಂದು ಅಡಗಿ ಕೂತಿದ್ದಾರಲ್ಲ, ಅವರನ್ನು ಹೆಡೆಮುರಿ ಕಟ್ಟೋ ಕೆಲಸ ನಿಂತಿಲ್ಲ, ನಿಲ್ಲೋದು ಇಲ್ಲ. ಎಲ್ಲರನ್ನೂ ಹೊಡೆದುರುಳಿಸ್ತೀವಿ. ನಮ್ಮ ದೇಶದಲ್ಲಿ ನಮ್ಮ ನಾಗರಿಕರು, ಪ್ರಜೆಗಳು ಆರಾಮಾಗಿ ಭದ್ರತೆಯಿಂದ ಎಲ್ಲ ಕಡೆಯಲ್ಲೂ ಓಡಾಡ್ಕೊಂಡಿರಬೇಕು ಅಂತ ಅಂದರೆ ನಮ್ಮ ದೇಶದ ಒಳಗೆ ಇರುವಂಥ ಕೆಟ್ಟ ಹುಳಗಳನ್ನು ಕಿತ್ತು ಹೊಸಕಬೇಕು ಅನ್ನುವಂಥ ನಿಟ್ಟಿನಲ್ಲೇ ಭಾರತೀಯ ಸೇನೆ ಕೂಡ ಅಲರ್ಟ್ ಆಗಿರೋದು. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಕೆಲವೊಂದಷ್ಟು ಪ್ರಮುಖ ಪ್ರವಾಸಿ ತಾಣಗಳನ್ನು ಈ ಉಗ್ರರು ಟಾರ್ಗೆಟ್ ಮಾಡಿಕೊಂಡಿದ್ರು ಅಂತ ಈ ಹಿಂದಿನ ಆಪರೇಷನ್ ಸಂದರ್ಭದಲ್ಲೂ ಗೊತ್ತಾಗಿತ್ತು. ಸೊ ಎಲ್ಲೆಲ್ಲಿ ಅಡಗಿದ್ದಾರೆ, ಎಲ್ಲೆಲ್ಲ ಅಡಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಕ್ಕಿತ್ತು. ಅದರ ಆಧಾರದ ಮೇಲೇನೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಕಾರ್ಯಾಚರಣೆ ಸಕ್ಸಸ್ ಕೂಡ ಆಗ್ತಾ ಇದೆ. ಎಲ್ಲೇ ಅಡಗಿ ಕೂತಿದ್ರು, ಬಿಲ ಸೇರಿದ್ರು, ಹೆದರಿ ಕೂತಿದ್ರು ಹೊರಗೆ ತರಬೇಕು, ಉಡಿಸ್ ಮಾಡಬೇಕು ಅಂತಾನೆ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು.